ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಕುಂಭರಾಶಿಗೆ ಗುರು ಗೋಚಾರ ಫಲ. ಇಷ್ಟು ದಿನ ಗುರು ನೋಡ್ತಿದ್ದ ಗುರುಗಳೇ, ಜೂನ್ 2ರಿಂದ ಬದಲಾಗ್ಬಿಟ್ಟಿದ್ದಾನೆ, 6ನೇ ಮನೆಗೆ ಹೊರಟೋಗ್ಬಿಟ್ಟ ಗುರು ಅಂತ. ಗುರು ಯಾರು? ಧನಕಾರಕ. ನಿಮಗೆ ಧನಕಾರಕ, ಕುಟುಂಬಕಾರಕ. ಅದಕ್ಕೆ ನೀವು ಕುಂಭರಾಶಿಯವರ ಹತ್ರ ಕುಟುಂಬವನ್ನ ಹೇಗೆ ಪೋಷಿಸ್ಬೇಕು, ಹೇಗಿರಬೇಕು ಅನ್ನತಕ್ಕಂಥದನ್ನ ಕಲಿಬಹುದು. ಬಿಕಾಸ್ ಅವರಿಗೆ ಕುಟುಂಬಕಾರಕನೇ ಗುರು. ಗುರುವಿನ ಒಂದು ಮೇಜರ್ ರೂಲೇ ಅವನು ಕುಟುಂಬಕಾರಕ, ಧನಕಾರಕ. ಕುಂಭರಾಶಿಯವರಿಗೆ ಡಿಫಾಲ್ಟ್ ಕುಟುಂಬಕಾರಕ, ಧನಕಾರಕ, ಲಾಭಕಾರಕ. ಅದಕ್ಕೆ ಕುಂಭರಾಶಿಯವರ ಹತ್ರ ಲಾಭ ಕಲಿಬಹುದು. ನೀವು ಯಾವುದರಲ್ಲಿ ನಷ್ಟ, ಯಾವುದರಲ್ಲಿ ಎತ್ತಿಟ್ರೆ ಲಾಭ ಬರುತ್ತೆ ಅಂತ ಕಲಿಬೇಕು ಅಂದ್ರೆ ನೀವು ಕುಂಭದವ್ರ ಜೊತೆ ಕೂತ್ಕೊಂಡು ನೋಡಿ. ಅಲ್ಲಿ ನಷ್ಟ ಇದ್ರೆ ಅವ್ರಿರಲ್ಲ. ನೋಡಿ, ಕಾಲಚಕ್ರದಲ್ಲಿ ಕುಂಭರಾಶಿ ಬಂದು ಲಾಭಸ್ಥಾನ. ಮೇಷದಿಂದ ಲೆಕ್ಕ ಹಾಕೊಳ್ಳಿ, ಕಾಲಚಕ್ರದ 12 ಮನೆಯಲ್ಲಿ ಲಾಭಂ. ಸೊ ಅದಕ್ಕೆ ಎಲ್ಲೆಲ್ಲೆಲ್ಲ ಲಾಭ ಇರುತ್ತೋ ಅಲ್ಲೆಲ್ಲೆಲ್ಲ ಕುಂಭ ಇರ್ತಾರೆ. ಯಾರಿಗೆಲ್ಲ ಲಾಭ ಆಗಿರುತ್ತೋ ಸುತ್ತಮುತ್ತನವ್ರಿಗೆಲ್ಲ ಲಾಭ. ಅವರಿಗೆ ಒದ್ದಾಟ ಇದೆ, ಅದು ಒಪ್ಕೋತೇನೆ. ಅವ್ರ ಕುಟುಂಬಕ್ಕೆ ಅವ್ರು ನಿಲ್ತಾರೆ. ಬಟ್ ಕುಟುಂಬದಿಂದ ಅವ್ರಿಗೇನೋ ಸಿಗುತ್ತೆ ಅದನ್ನ ಅನ್ಕೋಬೇಡಿ. ಕುಟುಂಬದವ್ರಿಗೆ ಲಾಭ, ತನ್ನ ಜೊತೆಲಿರೋರ್ಗೆ ಲಾಭ, ಅವ್ರಿರೋದೇ ಇನ್ನೊಬ್ಬರಿಗೆ. ಹೌದು ಅಲ್ವೋ ಹೇಳ್ಬೇಡಿ. ಕಾರಣ ಕುಂಭ, ಹುಟ್ಟಿರುವುದೇ ಆ ಕುಂಭ, ಆ ಭಾವ. ಅಂತ ಒಂದು ಗುರು ಲಾಭಕಾರಕ 6ನೇ ಮನೆ. ದೆನ್ ಆಲ್ಸೋ ಈಸ್ ಧನಕಾರಕ, ಕುಟುಂಬಕಾರಕ, ಪುತ್ರಕಾರ. ಯಾರಿಗಾದ್ರೂ ಒಳ್ಳೆ ದುಡ್ಡು ಒಳ್ಳೆ ರೀತಿಯಲ್ಲಿ ಸಂಪಾದನೆ ಮಾಡ್ತಾರೆ ಅಂದ್ರೆ ಗುರುವೇ. ಅನ್ಯಾಯವಾಗಿ ಸಂಪಾದನೆ ಮಾಡ್ತಾನೆ ಅಂದ್ರೆ ಅವ್ನ್ ಗುರು ಕೆಟ್ಟು ಬೇರೆ ರೀತಿ ಗುರು ವಕ್ರ ಈ ತರದೆಲ್ಲ ಆದಾಗ ಅದೊಂದು ಲೆಕ್ಕಾಚಾರ ಬರುತ್ತೆ. ಈಗ ತಮಾಷೆ ಏನಂದ್ರೆ ಒಂದು ಮಾತಿದೆ. ಈ ಒಂದು ವೈದಿಕ ಜ್ಯೋತಿಷ್ಯದಲ್ಲಿ 6ನೇ ಮನೆಯಲ್ಲಿ ಗುರು ಇದ್ರೆ ಏನ್ ಗೊತ್ತಾ, ಅವನು ದುಡಿಮೆ ಮೇಲೆ ನಿಲ್ತಾನೆ ಅಂತ. ಧನ ಸಂಪಾದನೆ, ಧನ ಸಂಪಾದನೆ, ಧನ ಸಂಪಾದನೆ, ಧನ ಸಂಪಾದನೆ ಅಂತ ನಿಲ್ತಾನೆ. ಕುಂಭಕ್ಕೆ ಈಗ 6ನೇ ಮನೆಯಲ್ಲಿದೆ. ಸೊ 100% ನಿಮ್ ಸಂಪಾದನೆ ಜಾಸ್ತಿ ಆಗುತ್ತೆ. ಇವೆಲ್ಲ ವರ್ಟಿಕಲ್ ಒಂದೇ ಇದ್ದಿದ್ದು 2-3 ರೀತಿಯ ಸಂಪಾದನೆಗಳು ಬರಲಿಕ್ಕೆ ದಾರಿ ಆಗುತ್ತದೆ. 100% ಎಲ್ಲೆಲ್ಲೆಲ್ಲ ನೋಡ್ತಾನೆ, ಕರ್ಮಸ್ಥಾನವನ್ನ ನೋಡ್ತಾನೆ. ದಟ್ ಈಸ್ ಅ ಬ್ಯೂಟಿಫುಲ್. 10ನೇ ಮನೆ. ನಿಮ್ಮ 10ನೇ ಮನೆ ಯಾವುದು? ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಅಂದ್ರೆ ಯಾವುದು ನೋಡಿ. ಯಾವುದೇ ಈ ಕಾಲಚಕ್ರದಲ್ಲಿ ನೀವು ಜ್ಯೋತಿಷ್ಯ ತಿಳ್ಕೋಬೇಕು ನೋಡಿ. ಮೇಷರಾಶಿ 1ನೇ ಮನೆ, ವೃಶ್ಚಿಕ ರಾಶಿ 8ಮ ಸ್ಥಾನ, 8ನೇ ಮನೆ. ಆಯ್ತಾ? ಅಂದ್ರೆ ತನಗೆ ತಾನೇ ಶತ್ರು. ವೃಷಭ ರಾಶಿ 1ನೇ ಮನೆ, ತುಲಾ ರಾಶಿ 6ನೇ ಮನೆ, ತನಗೆ ತಾನೇ ಶತ್ರು. ಗಂಡ ಹೆಂಡತಿ ಇವರಿಬ್ರು. ಇವ್ರು ಒಳ್ಳೆಯವರಾಗಿದ್ರೆ ಸೂಪರ್, ಇವ್ರು ಕೆಟ್ಟವರಾದ್ರೆ ಇವ್ರ ಮನೆಗೆ ಇವರೇ ವಿಲ್ಲನ್ ಅನ್ನತಕ್ಕಂಥದ್ದು ತಮಗೆ ತಾವೇ. ನೋಡಿ, ಇವ್ರಿಗೆ ಮಾತ್ರ 1-6, 1-8. ತುಲಾ ರಾಶಿಯಿಂದ ತಗೊಳ್ಳಿ, ವೃಷಭ ರಾಶಿ 8ನೇ ಮನೆ, ವೃಶ್ಚಿಕ ರಾಶಿಯಿಂದ ತಗೊಳ್ಳಿ 6ನೇ ಮನೆ. ಸೊ ಅಲ್ಲಿ ಆ ಒಂದು ಕಾಲಚಕ್ರದ 8ನೇ ಮನೆ ಒಂದು. ಆ 8ನೇ ಮನೆಯ ನಕ್ಷತ್ರಗಳು ಯಾರು? ಗುರು ನಕ್ಷತ್ರ ವಿಶಾಖ, ಅನುರಾಧ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ. ಗುರು ಇರೋ ನಕ್ಷತ್ರಗಳು ನೋಡಿ. ಪುನರ್ವಸು ನಕ್ಷತ್ರ, ದೆನ್ ಪುಷ್ಯ ನಕ್ಷತ್ರ, ಆಶ್ಲೇಷ ನಕ್ಷತ್ರದ ಮೇಲೆ ಮೂವ್ಮೆಂಟ್ ಆಗ್ತಕ್ಕಂಥದ್ದು. ದೆನ್ ಮೀನ ರಾಶಿ ನೋಡಿ. ಪೂರ್ವಭಾದ್ರ ನಕ್ಷತ್ರ. ಗುರು ನೋಡೋ ದೃಷ್ಟಿಗಳು ನೋಡ್ಬೇಕು. ಸೊ ಪೂರ್ವಭಾದ್ರ ನಕ್ಷತ್ರ, ಉತ್ತರಾಭಾದ್ರ ನಕ್ಷತ್ರ, ರೇವತಿ ನಕ್ಷತ್ರ. ಗುರು ನಿಮಗೆ ಕೆಟ್ಟವನಲ್ಲ, ಸಮಬಲಂ. ಸಮಬಲಂ. ಶನಿಯನ್ನ ಗುರು ಬಂದು ಕೆಟ್ಟವನ ಅನ್ಕೊಳ್ಳಲ್ಲ, ಗುರುವನ್ನು ಕೂಡ ಶನಿ ಕೆಟ್ಟವನನ್ನ ಅಂದ್ಕೊಳ್ಳಲ್ಲ. ಸೊ ಅಂತ ಗುರು 6ನೇ ಮನೆಯಿಂದ ಕುಳಿತು ಈ ವಿಶಾಖ ನಕ್ಷತ್ರವನ್ನು ನೋಡುತ್ತೆ. ಗುರು ತನ್ನ ಸ್ವಂತ ನಕ್ಷತ್ರವನ್ನು ನೋಡಿದಾಗ ಬ್ಯೂಟಿಫುಲ್ ವೃತ್ತಿ. 10th ಹೌಸ್ ನಿಮ್ಮ ಕರ್ಮಸ್ಥಾನ. ನಿಮ್ಮ ಕರ್ಮ ಯಾವುದರಿಂದ ಬರುತ್ತದೆ ಅನ್ನೋದು. ಅದಕ್ಕೆ ಕುಂಭರಾಶಿಯವರು ಗುರುಗಳು, ಗೈಡು, ಟೀಚರು, ಸಂಮೋಹನ. ಅಲ್ಲಿ ನೋಡಿ, ಅನುರಾಧ ನಕ್ಷತ್ರ, ಶನಿ ನಕ್ಷತ್ರ, ಗುರು ಪುಷ್ಯಾಮೃತ. ಗುರು ಜ್ಯೇಷ್ಠ ನಕ್ಷತ್ರವನ್ನ ನೋಡುತ್ತೆ. ಸೂಪರ್.
ಲೆಕ್ಕಾಚಾರರು, ಅಕೌಂಟಿಂಗು, ಬ್ಯಾಂಕಿಂಗು, ಲಾಯರು, ಟೀಚರು, ಜಡ್ಜು, ಪ್ರೊಫೆಸರು, ಅಡ್ವೈಸರು, ಅಡ್ವೊಕೇಟು, ಯಾಜ್ಞಿಕರು, ಸೈಂಟಿಸ್ಟು, ಸೈಕಾಲಜಿಸ್ಟು, ಟೀಚರ್ಸು, ಲೆಕ್ಚರರ್ಸು, ಪ್ರೊಫೆಸರ್ಸು, ಮೆಡಿಕಲ್ ಫೆಟರ್ನಿಟೀಸ್, ಪ್ರವಚನಕಾರರು, ಜ್ಯೋತಿಷ್ಯಕಾರರು, ಗುರುಬುಧ, ಗುರು ಶನಿ, ಆಧ್ಯಾತ್ಮಿಕ ಕೆಲಸಗಳು. ಇಲ್ಲೂ ನೋಡೋದು ನೋಡಿ, ಮೀನ ರಾಶಿಯನ್ನ ತನ್ನ 9ನೇ ಭಾವದಿಂದ, ಭಾಗ್ಯ ಭಾವದಿಂದ ನೋಡ್ತಾರೆ. 5ನೇ ಭಾವ ಪೂರ್ವ ಪುಣ್ಯ ಪ್ರಭಾವ. ಹಿಂದಿನ ಜನ್ಮದ ಪುಣ್ಯಗಳೇನ್ ಮಾಡಿದ್ವಿ ಉಳಿಸಿಟ್ಕೊಂಡಿದ್ರೆ ನಿಮ್ಮ ಜಾತಕದಲ್ಲಿ ದಶಾಭುಕ್ತಿ ಚೆನ್ನಾಗಿತ್ತು ಅಂದ್ರೆ ಇಟ್ ವಿಲ್ ಬಿ ಅ ಗೋಲ್ಡ್ ಮೈಂಡ್. ಎಸ್ಪೆಷಲಿ ಜೂನ್ 18ರ ನಂತರ ಪುಷ್ಯ ನಕ್ಷತ್ರ ಪ್ರವೇಶ ಆಗ್ತಾನೆ ಗುರು. ದಟ್ ಇಸ್ ಒನ್ ಮೋರ್ ಫ್ಯಾಂಟಾಸ್ಟಿಕ್. ನೋಡ್ತಿರೋ ನಕ್ಷತ್ರಗಳು ಯಾವುದು, ಅಲ್ಲಿರೋ ನಕ್ಷತ್ರಗಳು ನೋಡಿ ಬೇಕಾದ್ರೆ. ಶನಿ ನಕ್ಷತ್ರ, ಶನಿ 6ನೇ ಮನೆಯಲ್ಲಿ ಇದ್ರೆ ಬಲ ಅಲ್ವಾ. ಬುಧನ ನಕ್ಷತ್ರ 6ನೇ ಮನೆಯಲ್ಲಿ ಇದ್ರೆ ವಿಪರೀತ ಬುದ್ಧಿ ಅಲ್ವಾ, ಜ್ಞಾನ, ಗೈಡೆನ್ಸ್ ಅಂತ. ಶ್ರೀನಿವಾಸ ರಾಮಾನುಜನ್ ಅವರಿಗೆ 6ನೇ ಮನೆಯಲ್ಲೇ ಬುಧ, ಗುರು ಜೊತೆ ನೋಡಿ. ಗುರು ಬುಧ ಸಂಗಮ ಆದ್ರೆ ಗ್ರೇಟೆಸ್ಟ್ ಮ್ಯಾಥಮೆಟಿಷಿಯನ್, ಗ್ರೇಟೆಸ್ಟ್ ಸ್ಟಾಟಿಸ್ಟಿಕ್ಸ್ ಪ್ಲಾನ್ ಮಾಡೋರು, IT, AI ನೋಡಿ. ಅದಕ್ಕೆ AI ಅಲ್ಲಿ ನಡೀತಿರೋದು ಹವಾ ಟೆಕ್ನಾಲಜಿ ಅಂತ ನಾವು ಮಾತಾಡ್ತೇವೆ ಅಂತ ಹೇಳೋದಂದ್ರೆ ಗುರು, ಬುಧ, ರಾಹು, ಇವುಗಳ ಒಂದು ಶನಿ, ಇವುಗಳ ಒಂದು ಫೋರ್ಸ್ ಇರಬೇಕು. ದೇ ಆರ್ ದ ಪ್ಲೇಯರ್ಸ್. ಇಂಟೆಲಿಜೆನ್ಸ್, ಈ ಪೊಲೀಸ್ ಗುಪ್ತಚರ ಇಲಾಖೆ, ರಾ ಇಲಾಖೆ, ಕಂಡುಹಿಡಿಯೋದು, ಗುಪ್ತವಾಗಿರೋದು, CID ವಿಭಾಗ, CBI ವಿಭಾಗ, ಇದಕ್ಕೆಲ್ಲ ಕಾರಕತ್ವ ಅಲ್ಲಿ ಬಂದು ನಿಲ್ಲುತ್ತೆ ಬುಧನ ಸಾಂಗತ್ಯ. ಆ ಇಂಟೆಲಿಜೆನ್ಸ್, ಈ ಒಂದು ಸಿಗ್ನೇಚರ್ ಮೂಲಕ ಕಂಡುಹಿಡಿಯೋದು, ಸೈಕಾಲಜಿ ಮೂಲಕ ಕಂಡುಹಿಡಿಯೋದು, ಅವನನ್ನ ಟ್ರ್ಯಾಕಿಂಗ್ ಮಾಡೋದು. ಅವನ ಟ್ರ್ಯಾಕ್ ಎಲ್ಲ ಇವ್ರ ಹತ್ರ ಇರುತ್ತೆ. ಒಂದು ಕಳ್ಳನಿಗೆ ಒಂದು ಪ್ಯಾಟ್ರನ್ ಇರುತ್ತೆ, ಒಂದು ಗುರುವಿಗೂ ಒಂದು ಪ್ಯಾಟ್ರನ್ ಇರುತ್ತೆ. ಈಗ ನಾನು ಹೀಗೆ ಮಾತಾಡೋದು, ನಂಗೆ ಬೇರೆ ರೀತಿ ಬರೋಲ್ಲ. ನಂದು ಒಂದು ಪ್ಯಾಟ್ರನ್, ತಿನ್ನೋದು, ಮಲಗೋದು ಅನ್ನೋದು. ಸೊ ಆ ಪ್ಯಾಟ್ರನ್ ಅನ್ನ ಅನಾಲಿಸಿಸ್ ಮಾಡ್ತಕ್ಕಂಥದ್ದು ರಿಸ್ಕ್ ಮ್ಯಾನೇಜ್ಮೆಂಟು, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು, ರಿಟೇಲ್ ಮ್ಯಾನೇಜ್ಮೆಂಟು, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟು, ಪ್ರಾಡಕ್ಟ್ ಮ್ಯಾನೇಜ್ಮೆಂಟು, ಆಯಿಲ್ ಮ್ಯಾನೇಜ್ಮೆಂಟು. ನೋಡಿ 18 ಇನ್ನು ಬಂದೇ ಇಲ್ಲ. ಗುರುವಿನ ಒಂದು ದೃಷ್ಟಿ ಆಯಿಲ್ ಕಾರಕ, ಪೆಟ್ರೋಲ್ ಕಾರಕ, ಶನಿಯ ತತ್ವದ ಮೇಲೆ ಬೂಮ್. ಅವನು ಇನ್ನೂ ಆಡ್ತಿದ್ದಾನೆ. ಅವನು ನೆತಾನ್ಯು ಇನ್ನೂ ಕೆಲವೊಂದು ಹುಚ್ಚರುಗಳಿದೆ, ಇರಾನ್ ಅಲ್ಲೂ ಕೆಲವೊಂದು ದಂಗೆಗಳಿದೆ, ಅದಿದೆ. ಯಾಕೆಂದ್ರೆ ಅಲ್ಲಿ ಕುಜ ನಿಂತ್ಕೊಂಡಿದ್ದಾನಲ್ವಾ, ತನ್ನ ನೀಚ ಭಾವವನ್ನ ನೋಡ್ತಿದ್ದಾನೆ, ತನ್ನ ಮನೆಯೇ ತಾನೇ ಅಷ್ಟಮ ಭಾವದಿಂದ ನೋಡ್ತಿದ್ದಾನೆ. ಸೊ ಅಲ್ಲಿ ಜಲ ದಿಗ್ಬಂಧನ, ಜಲರಾಶಿ ಅಲ್ವಾ ವೃಶ್ಚಿಕ ರಾಶಿ. ಕುಜ ಬೆಂಕಿಕಾರಕ, ಯುದ್ಧಕಾರಕ, ಸೋದರಕಾರಕ, ಭ್ರಾತೃಕಾರಕ. ಅವರವರುಗಳಿಗೆ ಬೆಂಕಿ, ನಮ್ಮ ಹಡಗುಗೆ ಬೆಂಕಿ ಹಚ್ಚಿದ್ದಾರೆ. ಹೇಳ್ತಿದ್ದಾರೆ 60 ಬಾರಿ ನಾವು ವಾನ್ ಮಾಡಿದ್ವಿ, ಅದು ಮಾಡಿದ್ವಿ, ಇದು ಮಾಡಿದ್ವಿ ಅಂತಕ್ಕಂಥದ್ದು. ನೀನ್ ಯಾರೋ ನಮ್ಮ ಹಡಗನ ಮೇಲೆ ಇದು ಮಾಡೋದು ಅಂತ ಹೇಳ್ಬಿಟ್ಟು ನಾವು ಅದಕ್ಕೆ ಹೇಳುದು, ಟೆಕ್ನಾಲಜಿ ವೈಸ್ ವಿ ನೀಡ್ ಟು ಬಿಕಮ್ ಸ್ಟ್ರಾಂಗರ್, ಆಮಿನೇಷನ್ ವೈಸ್ ವಿ ನೀಡ್ ಟು ಬಿಕಮ್ ಸ್ಟ್ರಾಂಗರ್. ರಕ್ಷಣಾ ಇಲಾಖೆನ ತುಂಬಾ ಸ್ಟ್ರಾಂಗ್ ಆಗಿ ಬೆಳೆಸ್ಕೊಂಡು ಹೋಗ್ತಕ್ಕಂಥದ್ದು ಮಾಡ್ಬೇಕು. ನಮ್ಮ ದೇಶ ಭಯ ಬಿದ್ಕೊಂಡಿರ್ತಾರೆ ಅವರು. ಎಲ್ಲಿ ಒಗ್ಗಟ್ಟೆ ಇಲ್ಲ, ದೇಶದ ಹಿತಾಸಕ್ತಿ ಬಂತು ಅಂದ್ರೆ ಅದು ಇರೋದೇ ಇಲ್ಲ. ಇರ್ಲಿ ಬಿಡಿ. ಸೊ ಈಗ ಕುಂಭ ರಾಶಿ ಬಗ್ಗೆನೇ ಮಾತಾಡ್ತಿದ್ದೇನೆ, ಜಸ್ಟ್ ಅಬ್ಸರ್ವ್ ದ್ಯಾಟ್. ನೋಡಿ, ಈ ತರದ್ದೆಲ್ಲ ಒಂದು ರಿಸಲ್ಟ್ಸ್ ಕೊಡ್ತಿದೆ. ಸೊ ನಿಮ್ಮ ಧನಸ್ಥಾನವನ್ನ ನೋಡ್ತಿದ್ದಾನೆ, ಕುಟುಂಬ ಸ್ಥಾನವನ್ನ ನೋಡ್ತಿದ್ದಾನೆ. ಖಂಡಿತ ಧನವೃದ್ಧಿ, ದುಡ್ಡು ಬೇರೆ ಬೇರೆ ರೀತಿಯಲ್ಲಿ ಬಾಡ್ತಕ್ಕಂಥ, ಬಟ್ ಓಡಿಸುತ್ತೆ. ಕಾರಣ 6ನೇ ಮನೆಯ ಗುರು ನಿಮ್ಮನ್ನ ಸಿಕ್ಕಾಬಟ್ಟೆ ಓಡಿಸ್ತಕ್ಕಂಥದ್ದು ಮಾಡ್ತಾನೆ. ದಣಿವಿಲ್ಲದೆ ಓಡಿಸ್ತಾನೆ. ವೃಣಂ ಯಾರನ್ನೂ ನಂಬಬೇಡಿ. ಕುಟುಂಬ, ನೀವು ದೂರ ಹೋಗುವಂತ ಚಾನ್ಸಸ್ ಇರುತ್ತೆ. ಮನೆಯಿಂದ ದೂರ, ಕುಟುಂಬದಿಂದ ದೂರ, ಪರಸ್ಥಳ, ಪುಣ್ಯಕ್ಷೇತ್ರ. ಗುರು ಕುಳಿತಿರೋದು ಎಲ್ಲಿ? ಕಡಗರಾಶಿಯಲ್ಲಿ. ಪುಣ್ಯಕ್ಷೇತ್ರಗಳು, ತೀರ್ಥಕ್ಷೇತ್ರಗಳು. ಇಲ್ಲೋ ಐ ವಾಂಟ್ ಟು ಬಿ ಅಲೋನ್, ನಾನು ಒಂಟಿಯಾಗಿರ್ಬೇಕು ಅನ್ನತಕ್ಕಂಥ ಒಂದು ಛಾಯೆ ಬರುತ್ತೆ. ಏನೋ ಇದು ನೋಡಿ ಸಾಕಾಗ್ಬಿಟ್ಟಿದೆ, ಯಾರು ಬೇಡ, ಏನು ಬೇಡ, ಎಂಥದ್ದು ಬೇಡ. ಮನಸ್ಸಿಗೆ ವೃಣ, ದೇಹಕ್ಕೆ ವೃಣ. ತುಂಬಾ ಕೇರ್ಫುಲ್ ಆಗಿ ಆರೋಗ್ಯ ನೋಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಆರೋಗ್ಯ ನೋಡ್ಕೊಳ್ತಕ್ಕಂಥದ್ದು, ದೇಹದ ಆರೋಗ್ಯ, ತಿನ್ನೋ ಆರೋಗ್ಯ. 2ನೇ ಮನೆ ಶನಿ. ಏನೋ ತಿಂತೀರಿ, ಆಯಿಲ್ ಐಟಮ್, ಹುಳಿ ಐಟಮ್, ಖಾರ ಐಟಮ್. 100% ರಾತ್ರಿ 12 ಗಂಟೆ ದೆವ್ವಗಳ ತರ ತಿನ್ನುವಂತ ಅಭ್ಯಾಸ ಇಂಥದ್ದು ಬರುತ್ತೆ. ಟೈಮ್ ಮೀರಿ ತಿಂತಕ್ಕಂಥ ಒಂದು ಅಭ್ಯಾಸಗಳು ಬರುತ್ತೆ. ಸೊ ಅದು ನಿಮ್ಮ ಚಯಾಪಚಯ ಕ್ರಿಯೆ ಮೇಲೆ ಪ್ರಭಾವ ಬೀರೋದು.
ಪಾದಗಳ ಮೇಲೆ ಪ್ರಭಾವ ಬೀಳೋದು 100%. ಕುಂಭರಾಶಿ ತುಂಬಾ ಜನಕ್ಕೆ ಈ ಒಂದು ಕ್ರಾಂಪಿಂಗ್ ಸಮಸ್ಯೆ, ನರ್ವಸ್ ಸಮಸ್ಯೆ ಇಲ್ಲೆಲ್ಲೋ ಎಳಿತಿದೆ ಗುರುಗಳೇ. ಜುಮ್ಮು ಜುಮ್ಮು ಜುಮ್ಮು, ಕೈ ಕಾಲು ಪಾದ ಮಣಿಗಂಟು, ಆ ಒಂದು ಮೀನಖಂಡಗಳಲ್ಲಿ ಒಂದು ಇರುತ್ತೆ. ಸೊಂಟದಲ್ಲಿ ಸಯಾಟಿಕಾ, ಸ್ಲಿಪ್ ಡಿಸ್ಕ್ ಸಮಸ್ಯೆ, ಫ್ರೋಸನ್ ಶೋಲ್ಡರ್ ಸಮಸ್ಯೆ, ಕುತ್ತಿಗೆಯಲ್ಲಿ ನೋವು, ಸಂಗಾತಿಗೆ ವಿಶೇಷವಾಗಿ ಒಂದು ಸಣ್ಣ ಸಮಸ್ಯೆ, ಮಕ್ಕಳ ವಿಚಾರದಿಂದ ನೋವು, ಇವುಗಳಿದ್ದಾವೆ. ಬಟ್ ವೃತ್ತಿ, ಧನ, ಕುಟುಂಬ ಅನ್ನತಕ್ಕಂಥ ವಿಚಾರದಲ್ಲಿ ನಿಮ್ಮನ್ನು ಮೀಸೋರಿಲ್ಲ. ಪಬ್ಲಿಕೇಶನ್, ಪ್ರಿಂಟಿಂಗ್, ಮೀಡಿಯಾ, ಯೂಟ್ಯೂಬ್, ಟಿವಿ, ಅಡ್ವೈಸರ್ ಆಗಿದ್ದೀರಾ, ಅಡ್ವೊಕೇಟ್ ಆಗಿದ್ದೀರಾ, ಬಿಹೈಂಡ್ ದ ಸೀನ್ ಇದ್ದೀರಾ, ಸೆಕ್ರೆಟರಿಯೇಟ್ ಇದ್ದೀರಾ, ಕನ್ಸಲ್ಟೆಂಟ್ ಆಗಿದ್ದೀರಾ, ಬ್ಯೂಟಿಫುಲ್ ಜರ್ನಿ ಆಗ್ತಕ್ಕಂಥದ್ದು ಭಯ ಬಿಡಿ. ಬಟ್ ಆರೋಗ್ಯ ನೋಡ್ಕೊಳ್ಳಿ. ಯಾರಿಗೂ ದುಡ್ಡು ಕೊಡಬೇಡಿ, ಯಾರ ಹತ್ರ ದುಡ್ಡು ತಗೋಬೇಡಿ, ಸಾಲ ತೆಗೆದುಕೊಳ್ಳಬೇಡಿ. ಯಾವುದೇ ಕಾರಣಕ್ಕೂ ಹೋಗ್ಬಿಟ್ಟು ಪರವಾಗಿಲ್ಲ ಒಂದು 10 ಕಂತು ಕಟ್ಟಿದ್ದೀರಾ ಮನೆದು, ಕ್ಯಾನ್ಸಲ್ ಮಾಡ್ಬೇಡಿ. ಬೇಡ ಹೋಗಪ್ಪ ಪರವಾಗಿಲ್ಲ, ಒಂದು 50,000 5 ಲಕ್ಷ ಕಟ್ಟಿದ್ದೀನಿ ನೋಡೋಣ, 200 ಕಂತು 180 ಕಂತು ನಾನು ಕಟ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ನೀವು ತುಂಬಾ ದೊಡ್ಡ ಫ್ರಾಡ್ಗಳಿಗೆ ಸಿಕ್ಕಾಕೋತೀರಿ ಗುರು 6ನೇ ಮನೇಲಿರೋದ್ರಿಂದ. ಎಲ್ರಿಗೂ ಅಡ್ವೈಸ್ ಮಾಡೋ ನೀವು ಸಿಕ್ಕಾಕೋತೀರಿ, ಎಲ್ರೂ ತಟ್ಟಿ ಎಬ್ಬರಿಸೋ ನೀವೇ ಸಿಕ್ಕಾಕೋತೀರಿ. ವೆರಿ ಕೇರ್ಫುಲ್. ಇನ್ನೊಂದಿದೆ, ಲೀಗಲ್ ಕೇಸ್ಗಳಲ್ಲಿ ಗೆಲ್ತೀರಿ. ಜೂನ್ 18ರ ಮೇಲೆ ಲೀಗಲ್ ಕೇಸ್ಗಳಲ್ಲಿ ಒಂದು ದೊಡ್ಡ ಬದಲಾವಣೆ. ಗುರು ಶನಿ ಸಾರಕ್ಕೆ ಬರ್ತಾನೆ. ಶನಿ 2ನೇ ಮನೆಯಲ್ಲಿ ಬುಧನ್ ಸಾರದಲ್ಲಿದ್ದಾನೆ. ಬುಧ ಆ ಒಂದು ಅದ್ಭುತವಾಗಿ ಕುಳಿತು ಬಿಟ್ಟಿದ್ದಾನೆ ನಿಮಗೆ. ಫ್ಯಾಂಟಾಸ್ಟಿಕ್. ಸೊ ಡೋಂಟ್ ವರಿ, ಹ್ಯಾಪಿ ಜರ್ನಿ. ಆರೋಗ್ಯಂ, ಅದಕ್ಕೆ ಕಂಪಲ್ಸರಿ ಅಶ್ವತ್ಥ ಗಿಡ ಪ್ರದಕ್ಷಿಣ, ಅಶ್ವತ್ಥ ಗಿಡದ ಹತ್ರ ಕುಳಿತು ಬನ್ನಿ. ಯಾರಾದ್ರೂ ದೇವಸ್ಥಾನಕ್ಕೆ ಹೋದಾಗ ವೈದಿಕರಿಗೆ ಹಣ್ಣೋ ಕಾಯೋ ಹೂವೋ ಕೊಡ್ತಾ ಬನ್ನಿ. ಗಣಪತಿ ಸೇವೆ, ಗಣಪತಿ ಪೂಜೆ, ಇಲ್ಲ ನೀವು ದೇವರನ್ನ ನಂಬಲ್ಲ, ಸರಿ, ಎಲ್ಲಾದ್ರೂ ಅನಾಥ ಮಕ್ಕಳಿಗೆ ಹೋಗಿ ಏನಾದ್ರೂ ಒಂದು ಕೊಡ್ತೀರಿ. ನಿಮ್ ಧರ್ಮಗುರುಗಳಿಗೆ ಏನಾದ್ರೂ ಹಣ್ಣು ಕಾಯಿ ಹೂವು ಅಂತ ಕೊಡ್ತಲೇ ಇರಿ. ಬರಿಗೈಲಿ ಹೋಗ್ಲೇಬೇಡಿ ಗುರು. ಹಣೆಗೆ ತಿಲಕವಿಲ್ಲದೆ ಹೊರಗಡೆ ಹೋಗ್ಬೇಡಿ. ಒಂದು ಬೊಟ್ಟು ಇಟ್ಕೊಳ್ಳಿ. ಅಶುಭ್ರ ಮಾತಾಡಬೇಡಿ. ಆದಷ್ಟು ಒಂದು ವೈಟ್ ಡ್ರೆಸ್ಸಸ್ ಧರಿಸ್ತಕ್ಕಂಥದ್ದು ಮಾಡಿ. ಒಂದು ವಿಶೇಷವಾಗಿ ಗುರು 6ನೇ ಮನೆ, ಹಿ ಇಸ್ ಮೂವಿಂಗ್ ವಿತ್ ಪುನರ್ವಸು, ಆಮೇಲೆ ಪುಷ್ಯ, ಆಮೇಲೆ ಆಶ್ಲೇಷ, ಈ 3 ನಕ್ಷತ್ರಗಳ ಮೇಲೆ ಹೋಗ್ತಿರೋದ್ರಿಂದ ಕಂಪಲ್ಸರಿ ಶ್ರೀನಿವಾಸರ ದರ್ಶನ, ಬಾಲಾಜಿ ದರ್ಶನ, ಬಾಲಾಜಿಗೊಂದು ಸೇವೆ, ವಯಸ್ಸಾದವರಿಗೊಂದು ಸೇವೆ, ಮನೆಯಲ್ಲಿ ಒಂದು ಶ್ರೀನಿವಾಸ ದಿಗ್ಬಂಧ ಅದನ್ನು ತಗೋಬಂದು ದೇವ್ರ ಮನೇಲಿಟ್ಟು ಒಂದು ತಟ್ಟೆಯಲ್ಲಿ 8 kg ಅಕ್ಕಿ, ಎಲ್ಲ 800 ಗ್ರಾಮ್ ನವಧಾನ್ಯ, ಎಲ್ಲ 800 ಗ್ರಾಮ್ ಇಡಿ. ಎಳ್ಳೆಣ್ಣೆ 800 ಗ್ರಾಮ್ ಕಂಪಲ್ಸರಿ, ತುಪ್ಪ 800 ಗ್ರಾಮ್ ಆಯ್ತು ಅಂದ್ರೆ ಒಂದು 800 ಗ್ರಾಮ್ ಕೊಬ್ಬರಿ ಅದ್ರ ಜೊತೆನಲ್ಲಿಟ್ಟು, 800 ಗ್ರಾಮ್ ಬೆಲ್ಲ ಇಟ್ಟು, ಒಂದು ಕಂಪಲ್ಸರಿ ಆಯ್ತು ಅಂದ್ರೆ ಒಂದು ನೀಲಿ ವಸ್ತ್ರ, ಒಂದು ಶಲ್ಯನೋ ಪಂಚೆನೋ ನೀಲಿ ಆಗಿರ್ತಕ್ಕಂಥದ್ದು, ಒಂದು ಕೈ ಟವಲು ಇಟ್ಟು, ಒಂದು 4 ತೆಂಗಿನಕಾಯಿ ಇಟ್ಟು, ನಿತ್ಯ ಧೂಪ ದೀಪಂ. ಪ್ರತಿ ತಿಂಗಳು ಶ್ರವಣ ನಕ್ಷತ್ರ ಬಂದಾಗ ಇದನ್ನೆಲ್ಲ ತಗೊಂಡು, ಯಾಕಂದ್ರೆ ನಿಮ್ಗೆ ವ್ಯಯಾಧಿಪತಿ ಶನಿಯೇ ಅಲ್ವಾ. ಸೊ ಆ ವ್ಯಯವನ್ನ ಗುರು ನೋಡ್ತಿದ್ದಾನೆ, ಕೊಡ್ತಿದ್ದಾನೆ. ವಿಪರೀತ ಕಮಿಟ್ಮೆಂಟ್ಸ್ಗಳು ಅದು ಇದು ಏನೇನೋ. ನಿಮಗೆ ಯಾವತ್ತು ಕಮಿಟ್ಮೆಂಟ್ ಮುಗಿಯುತ್ತೆ ಹೇಳಿ ಕುಂಭಕ್ಕೆ? ಅಂಥದ್ದೊಂದು ಭಾವ. ಸೊ ತಗೊಂಡು ಹೋಗ್ಬಿಟ್ಟು ಹನುಮರ ಆಲಯ ಇಲ್ಲ ಬಾಲಾಜಿ ಆಲಯದಲ್ಲಿ ಒಂದು ಪ್ರಾರ್ಥನೆ ಮಾಡಿ ಯಾರಾದ್ರೂ ಬಡವರಿಗೆ ಕೊಡಿ. ದಯಮಾಡಿ ಇದನ್ನ ಶೇರ್ ಮಾಡಿ. ನಮ್ಮ ಸುತ್ತಮುತ್ತಲು ನಮ್ಮ ಗೆಲುವಿಗೆಲ್ಲ ಕಾರಣ ಕುಂಭರಾಶಿಯವರು. ಅವ್ರು ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿದ್ದಾಗೆ. ಅವ್ರು ಚೆನ್ನಾಗಿದ್ರೆ ನೆನ್ಪಿಟ್ಕೊಳ್ಳಿ, ಕುಂಭರಾಶಿ ಒಬ್ಬ ಚೆನ್ನಾಗಿದ್ರೆ ಅಲ್ಲಿ ಲಾಭ ನಿಶ್ಚಿತ. ನಷ್ಟಕ್ಕೊಬ್ಬ ಇದ್ದಾನೆ ನೆನ್ಪಿಟ್ಕೊಳ್ಳಿ, ಲಾಭಕ್ಕೊಬ್ಬ ಇದ್ದಾನೆ, ಧೈರ್ಯಕ್ಕೊಬ್ಬ ಇದ್ದಾನೆ, ಅಣ್ಣ ತಮ್ಮಂದ್ರಿಗೊಬ್ಬ ಇದ್ದಾನೆ, ಸಂಗಾತಿಗೊಬ್ಬ ಇದ್ದಾನೆ, ಡಾಕ್ಟರ್ಗೊಬ್ಬ ಇದ್ದಾನೆ, ಬಟ್ ಆಸ್ ವೆಲ್ ಆಸ್ ಲಾಭಕ್ಕೊಬ್ಬ ಇದ್ದಾನೆ. ಇವರಿದ್ದ ಕಡೆ ಲಾಭ. ನೀವು ಕುಂಭರಾಶಿಯನ್ನು ಸುಮ್ಮನೆ ಗಲ್ಲ ಪಕ್ಕದಲ್ಲಿ ಕುಂದಿರ್ಸಿ, ಏನು ಮಾಡೋದು ಬೇಡ, ಜನ ಬರ್ತಾರೆ. ದೇ ಆರ್ ಪ್ಯೂರ್ ಹಾರ್ಟೆಡ್ ಸರ್ವಿಸ್ ಪೀಪಲ್. ಅವರು ಭಯ ಎತ್ತಿಟ್ಕೊಳ್ಳೋದು ಜಾಸ್ತಿ. ಇಲ್ಲ ಅಂತ ಹೇಳ್ಬೇಡಿ, ಕುಂಭರಾಶಿಯವ್ರ ಜೇಬಲ್ಲಿ 500 ರೂಪಾಯಿ ಇಲ್ಲ ಅಂದ್ರೆ ಮುಗೀತು. ನೀವು ನನಗ್ ಗೊತ್ತಿರೋ ಹಾಗೆ ಕುಂಭರಾಶಿ ಕೊಡೋ ಕೈಯವನ್ನ ತಗೊಳ್ಳೋ ಕೈ ಅಲ್ಲ. ಬಟ್ ಏನ್ ಮಾಡೋದು, ನೀವು ಕೊಟ್ಟು ಕೆಡ್ತೀರಿ, ನಂಬಿ ಕೆಡ್ತೀರಿ, ಒಳ್ಳೆತನ ಮಾಡಿ ಕೆಡ್ತೀರಿ. ವಾರಕ್ಕೆ ಒಮ್ಮೆ ಆದರೂ ಅಭ್ಯಂಗ ಸ್ನಾನ ಚೆನ್ನಾಗಿ ಪಾದಗಳಿಗೆ, ಪಾದಗಳಿಗೆ ಬಿಸಿನೀರಲ್ಲಿ ಒಂದಷ್ಟು ಇಟ್ಟು ಕೂತ್ಕೊಳ್ಳೋದು, ಕಾಲುಗಳಿಗೆ ಮಸಾಜ್ ಮಾಡಿಸ್ಕೊಳ್ಳಿ. ದರ್ ಇಸ್ ಅ ಕ್ರಾಂಪಿಂಗ್, ಪ್ರೋಟೀನ್ ವೀಕ್ನೆಸ್ ಇದೆ,
ಶುಗರ್ ಪ್ರಾಬ್ಲಮ್ ಇರೋರು ಜಾಗ್ರತೆ. 6ನೇ ಮನೇಲಿ ಗುರು. ಕಿಡ್ನಿ ಪ್ರಾಬ್ಲಮ್ ಇರೋರು ಜಾಗ್ರತೆ. ಲಂಗ್ಸು, ಬ್ರೀದಿಂಗು, ವೀಸಿಂಗು, ಡಸ್ಟ್ ಅಲರ್ಜಿ, ನರ್ವಸ್ ಪ್ರಾಬ್ಲಮ್, ಮೆಮೊರಿ ಪ್ರಾಬ್ಲಮ್, ವರ್ಟಿಗೋ ಪ್ರಾಬ್ಲಮ್, ಮೈಗ್ರೇನ್ ಪ್ರಾಬ್ಲಮ್, ಸೈನಸ್ ಪ್ರಾಬ್ಲಮ್. ವೆರಿ ಕೇರ್ಫುಲ್ ಕುಂಭ. ಅದಕ್ಕೋಸ್ಕರವೇ ಈ ಪರಿಹಾರ ಹೇಳಿರೋದು. ಆಯ್ತು, ಮಾಡ್ಕೋತೀರಿ ಅಂತ ಅನ್ಕೋತಾನೆ. ಆ ಬಾಲಾಜಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ನಮ್ ಬಾಲಾಜಿ ಇದಾನಲ್ವಾ ಅಕ್ಕಪಕ್ಕದಲ್ಲಿ, ಅಲ್ಲೇ ಹೋದ್ರೆ ಬಾಲಾಜಿ ಬರ್ತಾನೆ ಅನ್ಕೋಬೇಡಿ. ಇದೇ ಮಾಡೋದು ನಮ್ ಕೆಲ್ಸ. ಯಾರೋ ಎಲ್ಲೋ ಒಂದು ಯೂಟ್ಯೂಬ್ ಅಲ್ಲಿ ಒಂದು ದೇವಸ್ಥಾನ ತೋರಿಸಿದ ತಕ್ಷಣ ಎದ್ದು ಬಿದ್ದು ಲಕ್ಷಾಂತರ ಜನ ಹೋಗಿ ಅಲ್ಲಿ ತಳ್ಳಾಡ್ಕೊಂಡು ಒದ್ದಾಡ್ಕೊಂಡು. ನಮಗ್ ಕನ್ನಡದವ್ರ ಮರ್ಯಾದೆ ಐತಿ ಅಂದ್ರೆ ಯಾವ ಊರ್ಗೋ ಹೋಗೋದು? ನಮ್ಮ ಮಾದೇಶ್ವರ ಇಲ್ವಾ? ನಮ್ ಚಿಕ್ಕ ತಿರುಪತಿ ಇಲ್ವಾ? ಇಲ್ವಾ? ನಿಮ್ಮ ಪ್ರತಿ ಊರಲ್ಲಿ ಒಂದು ಚಿಕ್ಕ ತಿರುಪತಿ ಇದೆ. ಪ್ರತಿ ಊರಲ್ಲಿ ಒಂದು ಚಿಕ್ಕ ತಿರುಪತಿ ಇದೆ. ಎಲ್ಲೋ ಹೋಗೋದು? ಪ್ರತಿ ಊರಲ್ಲಿ ಅಮ್ಮನವರ ದೇವಸ್ಥಾನ ಇದೆ. ನಮ್ಮೂರಿನ ಹನುಮಂತ ಇಲ್ವಾ? ನಮ್ಮ ಯಂತ್ರೋದ್ಧಾರಕ ಹನುಮಂತರಿಗಿಂತಲ್ಲ, ನಮ್ಮ ಪಂಚಮುಖಿ ಹನುಮಂತರಿಗಿಂತಲ್ಲ, ನಮ್ಮ ಮುತ್ತತ್ತಿ ಹನುಮಂತರಿಗಿಂತಲ್ಲ, ನಮ್ಮ ಸೌತಡ್ಕ ಗಣಪತಿಗಿಂತಲ್ಲ, ನಮ್ಮ ಇಡುಗುಂಜಿ ಗಣಪತಿಗಿಂತಲ್ಲ. ಯೋಚನೆ ಮಾಡಿ ನೋಡಿ. ಅಲ್ಲೋದ್ರೇನೆ, ಆ ಕಾಶಿ ನೋಡಿದ್ರೇನೆ. ಯಾಕೆ ನಮ್ ಕಾವೇರಿ ಸ್ನಾನ ಮಾಡಿದ್ರೆ ಆಗಲ್ವಾ? ಇಂಥ ಒಂದು ಪೆದ್ದುತನಗಳು ಮಾಡ್ಕೊಂಡೆ ನಮ್ ಕ್ಷೇತ್ರಗಳ ವಿಚಾರದಲ್ಲಿ ನಾವು ಹಿಂಗ ಹಾಕ್ತಿರೋದು. ಅವ್ರಿಗೆ ಆ ಮರ್ಯಾದೆ ಇಲ್ಲ. ನಮ್ಮೂರು ದೇವಸ್ಥಾನಕ್ಕೆ ಹೋಗಿ ಪಕ್ಕದೂರಿನ ದೊರೆಗಳೇ ಬಂದು, ಅಂಬಾನಿ ಮಗ ಬಂದು ಅಮ್ಮನವರಿಗೆ ಅಡ್ಡಡ್ಡ ಮಲಗಿದ್ದಾನೆ. ಅಂಬಾನಿಗಿಂತಲ್ಲ. ಯೋಚನೆ ಮಾಡಿ ನೋಡಿ. ನಮ್ಮ ಅಮ್ಮನಿಗೆ, ನಮ್ಮ ಕೊಲ್ಲೂರಮ್ಮನಿಗೆ, ನಮ್ಮ ಉಡುಪಿ ಕೃಷ್ಣರಿಗೆ ಹೋಗೋದು ಎಲ್ಲೋ. ಏನ್ ಹೇಳಿದ್ರು ನೀವು ಕೇಳಲ್ಲ. ಪೆದ್ದುಗಳು ನೀವು, ಪುಟ್ಟ ಮಕ್ಕಳು ನೀವು. ನನ್ ಮಾತು ಕೇಳಿ. ಸೋಮ್ನೆ ನಮ್ಮೂರ ದೇವಾಲಯಕ್ಕಿಂತ ದೊಡ್ಡ ದೇವರಿಲ್ಲ. ಮನೆ ದೇವರಿಗಿಂತ ದೊಡ್ಡ ದೇವರಿಲ್ಲ. ನಮ್ಮ ಮನೇಲಿರೋ ದೇವರು ಮಾಡ್ಕೊಳ್ಳಿ ಅಂತ ಹೇಳ್ತಾ